ತರ ರೆಫಲ್ ಇನ್ಕಮ್ ಬರುತ್ತ್ರಿ. ಸಪೋಸ್ ಅವ್ರ ಆಡ್ ಆನ್ ಮಾಡಿದ್ರು ಅಥವಾ ಇನ್ನೂ ಫಾರ್ಮಿಂಗ್ ಮಾಡ್ಕೊಂಡಿದ್ರು ಅಂದ್ರ ಮತ್ತ ಅದೆಷ್ಟ್ ಮಾಡ್ಕೊಂಡಿರ್ತಾರಲ್ಲ ಅದು ಕೂಡ ನಿಮ್ಗೆ 190 ದಿವಸ ಕಂಟಿನ್ಯೂ ಆಗುತ್ತೆ. ಅಲ್ಲ ಸರ್, ನಾ ಮೊದ್ಲು ಬ್ಯಾರೆ ಮೊದ್ಲು 6 ತಿಂಗಳು ಬರ್ತದೆ. 190 ಡೇಸ್ ಅಂದ್ರೆ 6 ತಿಂಗಳು ಆಯ್ತು. ಕೊಂಡಿ ಹಾಕಬೇಡ. 190 ಡೇಸ್ ಅಂದ್ರೆ 6 ತಿಂಗಳು ಆಯ್ತು. 180 ಆತ್ರಿ. 6 ಮುಳ್ಳೆ 18. 31 ದಿವಸ ಇದ್ರಿ, 30 ದಿವಸ ರೀತಿ ಹೆಚ್ಚ ಕಡಿಮೆ 190 ಡೇಸ್ ಕೊಟ್ಟಾನ. ಓಕೆ ಸರ್. ಓಕೆ 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 ಗ್ರೇಟ್ ಸರ್, ಗ್ರೇಟ್ ಗ್ರೇಟ್. ಓಕೆ ಥ್ಯಾಂಕ್ ಯು ಸರ್. ಧನ್ಯವಾದ. ಓಕೆ ಸರ್. ಓಕೆ ಗ್ರೇಟ್ ಸರ್. ಪ್ರಶ್ನೆ ಕೇಳಿದ್ದಕ್ಕಾಗಿ ತುಂಬಾ ಧನ್ಯವಾದ. ಓಕೆ ಸರ್. ಮರಿಗೌಡ RD ಮರಿಗೌಡ್ರ ಏನೋ ಕೇಳ್ತಾ ಇದ್ದಾರೆ ಸರ್, ಅವ್ರಿಗೂ ಕೂಡ ಅವಕಾಶ ಕೊಡಿ. ಓಕೆ ಸರ್. ಓಕೆ RD ಮರಿಗೌಡ ಸರ್ ಫ್ರಮ್ ಹುಬ್ಳಿ ಧಾರವಾಡ. ಓಕೆ ವೆಲ್ಕಮ್ ಸರ್. ವೆಲ್ಕಮ್. ಅನ್ಮ್ಯೂಟ್ ಮಾಡ್ಕೋರಿ. ಮೈಕ್ ಮೇಲೆ ಕ್ಲಿಕ್ ಮಾಡಿ ಸರ್, ಅನ್ಮ್ಯೂಟ್ ಮಾಡ್ಕೊಡಿ ಸರ್. ಬಂದ್ ಮಾಡಿ ಸರ್. ಮತ್ತ ಇವ್ರಿಗೆ ವಡ್ರ ಸರ್ಗೂ ನಮಸ್ಕಾರ ಸರ್. ಈಗ 367 ದಿವಸದ ಒಂದ ನೀವು ಪ್ಲಾನ್ ಹೇಳಿದ್ರಿ. ಹಲೋ ಹಾ ಸರ್, ಹೇಳ್ರಿ ಸರ್. ಹೇಳಿ. 367 ದಿವಸದ ಒಂದ್ ಪ್ಲಾನ್ ಹೇಳಿರಿ. ಆ ಪ್ಲಾನ್ಗೆ ಮತ್ತೆ ಈ ಪ್ಲಾನ್ಗೆ ಏನ್ ಡಿಫ್ರೆನ್ಸ್ ಬರ್ತದೆ ಒಂದು. ಆಮೇಲೆ ಈಗ ಸ್ವಲ್ಪ ಅರ್ನಿಂಗ್ ನಾನು 2.5 ಲಕ್ಷ ರೂಪಾಯಿ ಮಾಡಿಬಿಡ್ತೇನೆ, ಅದರಿಂದ ಏನ್ ಪ್ರಯೋಜನ ಐತೆ ಅದನ್ನ ಹೇಳ್ರಿ ಸರ್. ಸರ್ ಒಂದ್ ಪ್ರಶ್ನೆ ಕೇಳ್ರಿ. ಅದೇ ರೀ, ಈಗ 367 ದಿವಸಕ್ಕೆ ಒಂದು ಪ್ಲಾನ್ ಹೇಳಿದಿರಿ ಸರ್ ನೀವು, ಹೌದ್ರಾ? 500 USDT ಮಾಡಿದ್ರೆ ಅದು ಒಬ್ರು ವೈಯಕ್ತಿಕವಾಗಿ ನಾನು ನಷ್ಟ ಮಾಡ್ತೇನೆ ಅಂತ ತಿಳ್ಕೊಡ್ರಿ 50,000. ಹಲೋ, ಮುಗಿಸ್ರಿ. ಅದು 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 ಆ ಪ್ಲಾನಿಗೆ ಮತ್ತೆ ಈ ಪ್ಲಾನಿಗೆ ಏನ್ ಡಿಫ್ರೆನ್ಸ್ ಆಗತ್ತೆ ಅದನ್ನ ಹೇಳ್ರಿ ಸರ್. ನಾನು ಎಸ್ ಸರ್. ನೀವು ಕೇಳ್ತಾ ಇರೋ ಕ್ವಶನ್ ಅಂತಂದ್ರ, ಈಗ ಸೆಲ್ಫ್ ಫಾರ್ಮಿಂಗ್ ನೀವು 500 USDT ಫಾರ್ಮಿಂಗ್ ಮಾಡ್ಕೊಂಡಿದ್ರಿ. ಹೌದು ಸರ್. 367 ದಿವಸನಾಗ ನೀವು ಬರೀ ಆಡ್ ಆನ್ ಮಾಡ್ಕೊತ ಹೋದ್ರೆ ನಿಮ್ ಅಮೌಂಟ್ ಡಬಲ್ ಆಗುತ್ತೆ. ನಿಮ್ದು USDT ಡಬಲ್ ಆಗುತ್ತೆ. ಓಕೆ ಸರ್. ಆ ಪ್ಲಾನ್ಗೆ ಈ ಪ್ಲಾನ್ಗೆ ಡಿಫರೆನ್ಸ್ ಏನಿದೆ ಅಂತಂದ್ರ, ಆ ಕ್ರೈಟೇರಿಯಾ 1 ದಾಗ ಇರ್ತೀರಿ ನೀವು. ಕ್ರೈಟೇರಿಯಾ 1 ಅಂತಂದ್ರ ನಿಮ್ದು ಸತ ಬರ್ತಕ್ಕಂತ ಇನ್ಕಮ್ ಮಾತ್ರ. ರೆಫಲ್ ಆಗಿರ್ಬೋದು, ಅವಾಗ ಏನು ಇರಂಗಿಲ್ಲ ಅಲ್ಲಿ. ರೆಫಲ್ ಗಿಫಲ್ ಏನು ಇರಂಗಿಲ್ಲ. 0.25% ನಿಮ್ಗ ಪರ್ ಡೇ ಬರ್ತಾ ಇರ್ತದ. ನೀವು ಸಪೋಸ್ 5 ಮಂದಿಗೆ ಅಥವಾ 5 ಅಕೌಂಟ್ ಅನ್ನ ಆಕ್ಟಿವ್ ಮಾಡಿದ್ರಿ ಅಂತಂದ್ರ ನೀವ್ ಅಲ್ಲಿ 125 ರೂಪಾಯಿ ಪರ್ ಡೇ ತಗೊಳ್ಳಂತ ಇನ್ಕಮ್ 50% ದಾಗ ನೀವು ಬಂದಿದ್ರಿ ಅಂತಂದ್ರ 250 ರೂಪಾಯಿ ಪರ್ ಡೇ ತಗೋತೀರಿ. ಆಯ್ತು ಸರ್. ಆಮೇಲೆ ಕ್ರೈಟೇರಿಯಾ 1, 2, 3, 4 5 ಸ್ವಲ್ಪ ಮಾಹಿತಿ ಹೇಳ್ತೀರಾ ಸರ್? ಏನ್ ಸ್ಟೇಜಸ್ ಅದಾವ ಸ್ವಲ್ಪ ಅದನ್ನ? 5 ಸ್ಟೇಜ್ ಬರ್ತಾವ ಸರ್. ಕ್ರೈಟೇರಿಯಾ 1 ಅಂತಂದ್ರೆ 0.25%. ಕ್ರೈಟೇರಿಯಾ 2 ಅಂತಂದ್ರೆ ನೀವು 0.50% ದಾಗ 5 ಅಕೌಂಟ್ 500 USDT ಆಕ್ಟಿವ್ ಆಗಿರ್ಬೇಕು. ಅದೇ ತರ. ಕ್ರೈಟೇರಿಯಾ 2 ರೀ. ಕ್ರೈಟೇರಿಯಾ 3 ದಾಗ ಹೋದ್ರಂತಂದ್ರ 1,000 USDT 10 ಅಕೌಂಟ್ ನಿಮ್ಮೂ ಆಗಿರ್ಬೇಕು. ಕ್ರೈಟೇರಿಯಾ 3 ಅದ್ರ 75% ದಾಗ ಹೋಗ್ತೀರಿ. ನೀವು 1% ದಾಗ ಹೋಗ್ಬೇಕಾದ್ರೆ 15 ಅಕೌಂಟ್ 2,500 USDT ಫಾರ್ಮಿಂಗ್ ಆಗಿರ್ಬೇಕು. ಸರಿ. ಓಕೆ ಸರ್. ಆಯ್ತು. ಓಕೆ. ಇನ್ಕ್ರೀಸಿಂಗ್ ಮೆಂಬರ್ಸ್ ಇನ್ಕ್ರೀಸಿಂಗ್. 5ನೇ ಕ್ರೈಟೇರಿಯಾ ಆಗ್ಬೇಕಾದ್ರೆ ನಿಮ್ ಫಸ್ಟ್ ಟೈಮ್ 5,000 ಹಿಡಿದು 20 ಅಕೌಂಟ್ ಆಗಿರ್ಬೇಕು. 20 ಅಕೌಂಟ್ 5,000 USDT. 5,000 USDT 20 ಅಕೌಂಟ್ ಆಗಿರ್ಬೇಕು ಸರ್. 20 ಅಕೌಂಟ್ ಆಗಿರ್ಬೇಕು. ಓಕೆ ಸರ್. ಕ್ರೈಟೇರಿಯಾ 1, 2, 3, 4 ಗೆ ಯಾವುದೇ ರೀತಿ ಟೈಮಿಂಗ್ ಟೇಬಲ್ ಏನು ಇರಂಗಿಲ್ಲ. ನೀವು ಯಾವಾಗ ಅವಕಾಶ ತಗೊಂಡ ಯಾವಾಗ ನೀವು ರೆಫಲ್ ಕೊಡ್ತಿರಲ್ಲ ಅವಾಗ ನೀವು ಅಚೀವ್ಮೆಂಟ್ ಮಾಡ್ಕೋಬಹುದು ಅಷ್ಟೇ. ಓಕೆ ಸರ್. ಥ್ಯಾಂಕ್ ಯು ಸರ್. ಅದು 3 ಲಕ್ಷಕ್ಕೆ ಏನಂತಾರಂದಿ? ಓಕೆ ಸರ್. ಗ್ರೇಟ್ ಸರ್. ಪ್ರಶ್ನೆ ಕೇಳೋದಕ್ಕಾಗಿ ತುಂಬಾ ಧನ್ಯವಾದ ಸರ್. ಜಬರ್ದಸ್ತ್. ಓಕೆ. आठ वाजून 44 मिनिट झाले. आता कोणाचं काय प्रश्न बहुशा येणार नाही. प्लीज वेलकम रूपा दौडन मॅडम. प्लीज वेलकम मॅडम. ಓಕೆ ಗ್ರೇಟ್ ಸರ್. ಗ್ರೇಟ್ ಸರ್ ಅವ್ರಿಗೆ ತುಂಬಾ ಧನ್ಯವಾದಗಳು. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಸರ್. ಗ್ರೇಟ್ ಸರ್. ಜಬರ್ದಸ್ತ್. ನಿಮ್ಮಲ್ಲಿ ಟೆಕ್ನಿಕಲ್ ಮಾಸ್ಟರ್ ಇನ್ನೊಬ್ರು ಅಂತ ನಮ್ಮ ಭಾಗ್ಯ ಸರ್. ಗ್ರೇಟ್ ಸರ್. ಜಬರ್ದಸ್ತ್ ಸರ್. ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಸರ್. ಕನ್ನಡದಲ್ಲಿ, ಮರಾಠಿಯಲ್ಲಿ, ಹಿಂದಿಯಲ್ಲಿ 3 ಭಾಷೆಯಲ್ಲಿ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಗ್ರೇಟ್ ಸರ್. ಇನ್ನು ಮುಂದೆ ಶೇರಿಂಗ್ ಆಗಿ ನಾನು ತಗೋತಾ ಇದ್ದೀನಿ. ಮೊದಲ ಮಟ್ಟಿಗೆ ನಮ್ಮ ಲೇಡೀಸ್ ಆದ ಶ್ರೀದೇವಿ ಲೋಗ್ಬಳಿ ಅವರಿಗೆ ನಾನು ವೆಲ್ಕಮ್ ಮಾಡ್ಕೋತಾ ಇದ್ದೀನಿ.
ಓಕೆ ವೆಲ್ಕಮ್ ಮೇಡಮ್ ವೆಲ್ಕಮ್ ಮೇಡಮ್ so much ma'am. ಪ್ಲೀಸ್ ವೆಲ್ಕಮ್ ಮೇಡಮ್. Thank you so much. 100% ಕರೋಡ್ಪತಿ ಗ್ರೂಪ್ಗೆ ನನ್ನ ನಮಸ್ಕಾರಗಳು ಮತ್ತು ಇದರ ಫೌಂಡರ್ ಆದಂತಹ ಮಾರುತಿ ಶೇರ್ ಸಾಕ್ ತಾತ ಫೋನ್ ಹಚ್ಚಿದ್ಲ ಈಗ ಚಾರ್ಜ್ ಹಾಕನ್ಕ ಲೈಟ್ ಹೋಗ್ಲಿ.